ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡ್ರಿ, ಭಾಳಷ್ಟು ಮಂದಿ ಗೌರ್ಮೆಂಟ್ ಎಕ್ಸಾಮ್ಸಿಗೇನು ಪ್ರಿಪೇರ್ ಆಗ್ತಿರ್ತೀರಿ, ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೇನು ಪ್ರಿಪೇರ್ ಆಗ್ತಿರ್ತೀರಿ. ಸೊ ನೀವೆಲ್ಲ ಏನು ಮಾಡ್ತಿರ್ತೀರಿ, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರನ್ನು ನೀವು ರೆಫರ್ ಮಾಡಲೇಬೇಕಾಗ್ತದೆ ಆ್ಯಸ್ ಅ ಪಾರ್ಟ್ ಆಫ್ ಯುವರ್ ಸ್ಟಡಿ ಅಥವಾ ಪ್ರಿಪ್ರೇಷನ್. ಕೆಲವೊಬ್ರು ದ ಹಿಂದೂ ರೆಫರ್ ಮಾಡ್ತೀರಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ಕೆಲವೊಬ್ರು ರೆಫರ್ ಮಾಡ್ತೀರಿ. ಬೋತ್ ಆರ್ ಗುಡ್. ಲೈಕ್ ಕೆಲವೊಬ್ರು ಕನ್ಸರ್ನ್ ಏನಿತ್ತಪ್ಪ ಅಂದರೆ, ಸರ್ ನಾವು ಯಾವ ರೀತಿ ಆ ಪೇಪರ್ನ ಎನಲೈಸ್ ಮಾಡಬೇಕು, ಓಕೆ, ಈಗ ಫಸ್ಟ್ ಪೇಜಿಂದ ಲಾಸ್ಟ್ ಪೇಜ್ವರೆಗೂ ಯಾವ ರೀತಿ ನಾವು ಎನಲೈಸ್ ಮಾಡಬೇಕು, ಯಾವೆಲ್ಲ ಇನ್ಫಾರ್ಮೇಷನನ್ನು ನಾವು ಕನ್ಸಿಡರ್ ಮಾಡಬೇಕು ಅನ್ನೋದು ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಅದ. ಈಗ ಎಲ್ಲರಿಗೂ ಗೊತ್ತದ, ಎಡಿಟೋರಿಯಲ್ ಅಂತ ಏನು ಬರ್ತದೆ, ಮೇನ್ ಫಸ್ಟ್ ಇಂಪಾರ್ಟೆಂಟ್ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ದು ಹಿಂದೂನ ನೀವು ರೆಫರ್ ಮಾಡತ್ತೀರಂದ್ರೆ ಎಡಿಟೋರಿಯಲ್ ಸೆಕ್ಷನ್ ಏನಿರ್ತೈತಿ ಮಿಡಲ್, ಓಕೆ, ಅಲ್ಲಿ ಆರ್ಟಿಕಲ್ಸ್ ಬಂದಿರ್ತಾವೆ. ಇಂಟರ್ನ್ಯಾಷನಲ್ ರಿಲೇಷನ್ಸು, ಇಂಟರ್ನ್ಯಾಷನಲ್ ಅಫೇರ್ಸು, ಓಕೆ, ನ್ಯಾಷನಲ್ ಅಫೇರ್ಸು, ಆಮೇಲೆ ಯಾವ ಲೈಕ್ ಆನ್ ಗೋಯಿಂಗ್ ಕರೆಂಟ್ ಅಫೇರ್ಸ್ ಇರ್ತಲ್ಲ ಅದ್ರ ಮೇಲೇ ಆರ್ಟಿಕಲ್ಸ್ ಬಂದಿರ್ತಾವೆ. ಸೊ ನೀವು ಆ ಮಿಡಲ್ ಪೇಜ್, ಎಡಿಟೋರಿಯಲ್ ಪೇಜನ್ನು ಮೊದಲು ಇಂಪಾರ್ಟೆನ್ಸ್ ಫಸ್ಟ್ ಅದಕ್ಕೆ ಕೊಡ್ರಿ. ಆಮೇಲೆ ನ್ಯೂಸ್ ಆಫ್ ಇಂಟರ್ನ್ಯಾಷನಲ್ ಆರ್ ನ್ಯಾಷನಲ್ ಇಂಟ್ರೆಸ್ಟ್ ಅಂತ ಏನು ಕರಿತೀವಿ, ಸೊ ಅದ್ರ ಮೇಲೆ ಬರ್ತಾವೆ. ಏನಾದರೂ ಗೌರ್ಮೆಂಟ್ ಹೊಸ ಸ್ಕೀಮ್ಸ್ ತಂದಿದ್ರೆ ಅಥವಾ ಒಂದು ಆನ್ ಗೋಯಿಂಗ್ ಸ್ಕೀಮ್ ಮೇಲೆ ಲಾಂಗ್ ಡಿಸ್ಕಷನ್ ನಡೀತಿರ್ತೈತಿ, ಅಂದರೆ ಅದ್ರಾಗ ಬದಲಾವಣೆಗಳಾಗಿರ್ತಾವೆ, ಚೇಂಜಸ್ ಆಗಿರ್ತಾವೆ, ಯಾವ ಹೊಸ ಲಾಸ್ ಬಂದಿರ್ತಾವೆ, ರೂಲ್ಸ್ ಬಂದಿರ್ತಾವೆ, ಓಕೆ. ಸೊ ಅವನ್ನೆಲ್ಲ ನೀವು ಸರಿಯಾಗಿ ಪರಿಗಣಿಸ್ಬೇಕ್ರಿ. ಒಂದನೇದು ಎಡಿಟೋರಿಯಲ್ ಹೇಳಿದೆ, ಎರಡನೇದು ಲೈಕ್ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಏನು ನ್ಯೂಸ್ ಬಂದಿರ್ತಾವಲ್ಲ, ಸೊ ಅವನ್ನ ನೀವು ಕನ್ಸಿಡರ್ ಮಾಡಬೇಕು. ಹಿಂಗೆ ನೀವು ನೋಟ್ಸ್ ಮಾಡ್ಕೊತ ಹೋಗ್ರಿ. ಇಲ್ಲಾಂದ್ರೆ ಒಂದು ಏನು ಕೆಲಸ ಮಾಡ್ಬೋದು ನೀವು, ಇನ್ನೊಂದಂದ್ರೆ ಹೈಲೈಟರ್ ತೊಗೋರಿ. ಒಂದು ಹೈಲೈಟರ್ ತೊಗೊಂಡು ಮಾರ್ಕ್ ಮಾಡ್ಕೊತ ಹೋಗ್ರಿ, ನಿಮ್ಗೆ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವೆ ಅಂತೇಳಿ. ಆಮೇಲೆ ಅವನ್ನ ಇದನ್ನು ಮಾಡಿರಿ, ನಿಜವಾಗಿಯೂ ಡೆವಲಪ್ಮೆಂಟಲ್ ಏನು ಸ್ಟೋರೀಸ್ ಇರ್ತಾವಲ್ಲ ಅವನ್ನ ನೀವು ಕನ್ಸಿಡರ್ ಮಾಡಿರಿ. ನೀವು ಎಂಟರ್ಟೈನ್ಮೆಂಟು ಬರ್ತದೆ, ಏನಾದರೂ ಡಿಫ್ರೆಂಟ್ ಆಗಿತ್ತು ಅಂತಂದರೆ ಹೊಸ ಆವಿಷ್ಕಾರ ಅಥವಾ ಹೊಸ ಇನ್ನೋವೇಷನ್ಸ್ ಏನಾದ್ರು ಆಗಿರ್ತಾವೆ, ಹೊಸ ಬದಲಾವಣೆಗಳು ಇನ್ನೂವರೆಗೂ ಬಂದಿರಲಾರ್ದಂಥ ಬದಲಾವಣೆಗಳು ಬಂದಿರ್ತಾವೆ, ಓಕೆ, ಅಂಥವನ್ನು ನೀವು ಕರೆಕ್ಟಾಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದೆ ಹೋಗ್ತಾ ನಾವೇನು ಮಾಡ್ಬೇಕಂತ ಮಾಡೀವಿ, ನಮ್ಮ ತಿಬೇಲಿ ಇಂಗ್ಲೀಷ್ ಕ್ಲಾಸಸ್ ಧಾರವಾಡ ಏನೈತಲ್ಲ, ನಾವು ಮೇನ್ ಫೋಕಸ್ ಅದ್ರ ಮ್ಯಾಗೆ ಇಡಬೇಕಂತ ಮಾಡೀವಿ. ಈಗ ಕಮಿಂಗ್ ಮಂತ್ ನಾವು ಅಂದರೆ ಮೇ ಮಂತಿಂದ ಸಾಧ್ಯವಾದಷ್ಟು ನಾವು ದ ಹಿಂದೂ ಪೇಪರ್ ರಿವ್ಯೂ ಮಾಡ್ಬೇಕಂತ ಮಾಡೀನಿ ನಾನು. ನನಗೊಂದು 15-20 ಮಿನಿಟ್ಸ್ ನೀವೆಲ್ಲ ಸ್ಪೇರ್ ಮಾಡ್ಬೇಕಾಕೈತೆ ನನ್ನ ಜೋಡಿ, ಎಲ್ಲ ಮಾಡ್ತೀರಿ ಅಂದ್ಕೊಂಡೀನಿ ಈಗ. ಸೊ ದ ಹಿಂದೂ ಅಥವಾ ದ ಇಂಡಿಯನ್ ಎಕ್ಸ್ಪ್ರೆಸ್, ದ ಹಿಂದೂನ ಮಾಡೋಣ ಅಂತ ಬೇಕಾರೆ ಯಾವೆಲ್ಲ ನ್ಯೂಸ್ ಕನ್ಸಿಡರ್ ಮಾಡಬೇಕು, ಯಾವ ಆರ್ಟಿಕಲ್ಸನ್ನು ಕನ್ಸಿಡರ್ ಮಾಡಬೇಕು, ಸೊ ಅದನ್ನು ನಾನು ಕರೆಕ್ಟಾಗಿ ನಿಮ್ಮ ಜೋಡಿ ರಿವ್ಯೂ ಮಾಡ್ತೀನಿ. ಸೊ ನಿಮಗೆ ಈಸಿ ಆಗ್ತದಲ್ಲ, ಯಾಕಂದರೆ ಒಂದು ಪೇಪರ್ ಇಡೀ ದಿನ ಕುಂತ್ರು ನೀವು ಫುಲ್ ಪೇಪರ್ ಮುಗಿಸೋಕ್ಕಾಗೋದಿಲ್ಲ, ಹೌದಾ, ಭಾಳ ಟೈಮ್ ತೊಗೋತೈತಿ. ಸೊ ಹಂಗಿದ್ದಾಗ ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು. ಯಾಕಂದ್ರೆ ನಾ ಓದುವಾಗ ನಾ ಪ್ರಿಪ್ರೇಷನ್ ಮಾಡ್ತಿದ್ದೆ, ನಾ ಒಂದು ಟೈಮ್ನಾಗ UPSC KPSC ನಾ ಪ್ರಿಪ್ರೇಷನ್ ಮಾಡೋ ಟೈಮ್ನಾಗ ಅದು ಹಿಂದೂನ ಕಂಟಿನ್ಯೂ ಓದ್ತಿದ್ದೆ ರೀ. ಅದು ಹಿಂದೂ ಇಲ್ದಾಗ ಕೆಲವೊಮ್ಮೆ ಇಂಡಿಯನ್ ಎಕ್ಸ್ಪ್ರೆಸ್ ತೊಗೋತಿದ್ದೆ, ಯಾವ ಆರ್ಟಿಕಲ್ಸು ಬಿಡ್ತಿದ್ದಿಲ್ಲ, ಓಕೆ. ಸೊ ಹಂಗಾಗಿ ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ನಾನು ನಿಮಗೆ ಒಳ್ಳೆ ರೀತಿಯಲ್ಲಿ ಗೈಡ್ ಡೆಫಿನೆಟ್ಲಿ ಮಾಡ್ತೀನಿ. ಸ್ಟೇ ವಿತ್ ಮೀ ಆನ್ ಮೈ ಚಾನಲ್ಸ್ ಅಕ್ರಾಸ್ ಆಲ್ ಸೋಷಿಯಲ್ ಮೀಡಿಯಾ ಲೈಕ್ ಪ್ಲ್ಯಾಟ್ಫಾರ್ಮ್ಸ್, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಓಕೆ. ನಮ್ಮ ಜೊತೆ ನೀವು ಕನೆಕ್ಟೆಡ್ ಇರ್ರಿ. ಸಾಧ್ಯವಾದಷ್ಟು ಇನ್ಫಾರ್ಮೇಷನು, ಓಕೆ, ನಿಮಗೆಲ್ಲರಿಗೂ ನಾನು ಕೊಡ್ತೀನಿ. ಆಮೇಲೆ ಎಲ್ಲರೂ ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿರಿ, ಓಕೆ. ನಿಮ್ಮೆಲ್ಲರ ಕನಸು ನನಸಾಗಲಿ ಅಂತ ನಾನು ಆಶಿಸ್ತೀನಿ. ನೋಡೋಣ ಮುಂದೆ ಹೋಗ್ತಾ ಸದ್ಯಕ್ಕಂತೂ ನಾವು ದ ಹಿಂದೂ ರಿವ್ಯೂ ಸ್ಟಾರ್ಟ್ ಮಾಡೋಣ. ಮುಂದೆ ಹೋಗ್ತಾ ನೋಡೋಣ, ಮತ್ತೇನಾರ ನಿಮ್ಗೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ನೋಡೋಣ ಅಂತ. ಆ್ಯಸ್ ಲಾಂಗ್ ಆ್ಯಸ್ ನೀವು ಕನೆಕ್ಟ್ ಹಾಕ್ಕೊಂತ ಹೋಗ್ತಿರಲ್ಲ, ನಿಮ್ಮ ಡೌಟ್ಸ್ಗಳು ಹೊರಗೆ ಬರ್ತಾವೆ, ನಿಮ್ಮ ಕ್ವಶನ್ಸ್ ಹೊರಗೆ ಬರ್ತಾವೆ. ಬೇಸ್ಡ್ ಆನ್ ಅದ್ರ ಮೇಲೆ ನಾವು ನಿಮ್ಗೆ ಆನ್ಸರ್ಸನ್ನು, ಸೊಲ್ಯೂಷನ್ಸನ್ನು ಕೊಡ್ಬೋದು. ಸೊ ಹಿಂಗಿದ್ದಾಗ ಸ್ನೇಹಿತರೆ, ನಾ ಏನು ಹೇಳುತ್ತಪ್ಪ ಅಂತಂದರೆ, ನಿಮ್ಮ ಪ್ರಿಪ್ರೇಷನನ್ನು ಜಾರಿ ಇಡ್ರಿ. ಈಗ ಆಮೇಲೆ ನಿಮ್ಗೆ ಇಷ್ಟು ದಿನ ನೀವು ಓದಾಕತ್ತೆ, ಸರಿ ಇಲ್ಲ ನಾನು ಭಾಳ ದಿನ ಆಯ್ತು ಓದಾಕತ್ತ, ನನಗೆ ಈ ಸೆಕ್ಷನ್ ಡೌಟ್ ಐತಿ, ಈ ಸೆಕ್ಷನ್ ಡೌಟ್ ಐತೆ, ನನಗೆ ಕಮೆಂಟ್ ಬಾಕ್ಸ್ ನೀವು ತಿಳಿಸಿದರೆ ನನಗೆ ಗೊತ್ತಾಗುತ್ತೆ ಸ್ನೇಹಿತರೆ, ನಿಮ್ದೇನು ಸೊಲ್ಯೂಷನ್, ನೀವು ಯಾವ ಸೊಲ್ಯೂಷನ್ ಹುಡುಕಾತೀರಿ, ನಿಮ್ಮ ಪ್ರಾಬ್ಲಮ್ ಏನು, ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಪ್ರಾಬ್ಲಮ್ ಆಗತ್ತೈತೆ, ಅಥವಾ ವೊಕ್ಯಾಬ್ಲರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಾಗ, ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಾಗ ಪ್ರಾಬ್ಲಮ್ ಆಗತ್ತೈತೆ. ಸೊ ಹಾಗಿದ್ದಾಗ ನಿಮ್ಮ ಕ್ವಶನ್ಸ್ಗಳನ್ನ ದಯವಿಟ್ಟು ನನ್ನ ಕಮೆಂಟ್ ಬಾಕ್ಸ್ ಫ್ರೀ ಇರ್ತದೆ ರೀ, ಕಮೆಂಟ್ ಬಾಕ್ಸ್ನಾಗ ಪಿಂಗ್ ಮಾಡಿರಿ. ನಿಮ್ಗೆ ಯಾವೆಲ್ಲ ಸೊಲ್ಯೂಷನ್ಸ್ ಬೇಕು, ನಾನು ಡೆಫಿನೆಟ್ಲಿ ನಿಮ್ಗೆ ಅದಕ್ಕೆ ಉತ್ತರಿಸ್ತೀನಿ. ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಸೊ ಹೋಗ್ತಾ ಮುಂದೆ ಬರೋ ದಿನಗಳಲ್ಲಿ ಒಳ್ಳೆಯ ಕಂಟೆಂಟು, ಒಳ್ಳೆಯ ನಾಲೆಜ್ ಬೇಸ್ಡ್ ಕಂಟೆಂಟ್ ನಿಮಗೆ ಶೇರ್ ಮಾಡಬೇಕಂತ ಅಂದ್ಕೊಂಡೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಈಗ ಯಾರ್ಯಾರು ಪ್ರಿಪ್ರೇಷನ್ ಮಾಡತ್ತೀರಿ ಕಂಟಿನ್ಯೂ ಇಡ್ರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋ ಸಿಗೋಣಂತೆ. ಹೋಪ್ಫುಲಿ ಒಂದು ನ್ಯೂಸ್ ಪೇಪರ್ ಜೊತೆಗೆ ಸಿಗೋಣಂತ ಮುಂದಿನ ವಿಡಿಯೋದಾಗ. ದ ಹಿಂದೂ ಸಂಬಂಧಪಟ್ಟಂಗೆ ಈಗೇನ ಮಾತಾಡಿ, ಈ ವಿಡಿಯೋ ಟಾಪಿಕ್ ಸಂಬಂಧಪಟ್ಟಂಗೆ ಒಂದು
ನ್ಯೂಸ್ ಪೇಪರ್ ಕೈಯಾಗಿ ಹಿಡ್ಕೊಂಡು ಸಿಗ್ತೇನಂತೆ, ನೋಡೋಣಂತೆ ಏನೆಲ್ಲ ಸಾಧ್ಯತೆಗಳಿದಾವೆ ಎಲ್ಲವನ್ನು ನಿಮ್ಗೆ ಅನುಕೂಲ ಮಾಡಿ ಕೊಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇಯಿಂಗ್ ವಿತ್ ಅಸ್ ಹಿಯರ್ ಆನ್ ತಿಬೇಲಿ ಕ್ಲಾಸಸ್, ತಿಬೇಲಿ ಇಂಗ್ಲೀಷ್ ಕ್ಲಾಸಸ್ ಧಾರವಾಡ. ಸೊ ಮತ್ತೆ ಮುಂದಿನ ವಿಷಯ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.